ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ. ಹೋದ್ವಾರದಲ್ಲಿ ಸೂರ್ಯವಂಶನ ಕಥೆಯನ್ನು ಕೇಳ್ತಾ ಇದ್ವಿ. ಸೂರ್ಯವಂಶದಲ್ಲಿ ಹುಟ್ಟಿರೋರು ತುಂಬ ಜನ ಇದ್ದಾರೆ. ನಾವು ಕೆಲವು ರಾಜರ ಕಥೆಯನ್ನು ಹೋದ್ವಾರ ಕೇಳಿದ್ವಿ. ಇನ್ನೂ ಕೆಲವು ರಾಜರಿದ್ದಾರೆ. ಹೇಳ್ಕೊಂಡು ಹೋದರೆ ಅದು ತುಂಬ ದೊಡ್ಡ ಎಪಿಸೋಡೇ ಆಗೋಗುತ್ತೆ. ಅಂದರೆ ತುಂಬ ಜನ ಇದ್ದಾರೆ, ತುಂಬ ಸಾಧನೆ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದನ್ನು ಇಂಪಾರ್ಟೆಂಟ್ಸ್ ಯಾವುದಿದೆ ಅದನ್ನಷ್ಟನ್ನು ಮಾತ್ರ ನಾನು ಇಂಪಾರ್ಟೆಂಟ್ ಯಾವುದು ನೀವು ತಿಳ್ಕೋಬೇಕು ಅದನ್ನಷ್ಟ ನಮಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ಯೋಚನೆ ಮಾಡಿ ಅದಷ್ಟನ್ನು ಮಾತ್ರ ಸೆಲೆಕ್ಟ್ ಮಾಡಿ ಸ್ವಲ್ಪ ನೋಟ್ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ಮಾತ್ರ ಇವತ್ತು ತಿಳ್ಕೊಳ್ಳೋಣ. ಹೋದ ವಾರದಲ್ಲಿ ನಾವು ಸಾಗರ ರಾಜನ ಬಗ್ಗೆ ಹೇಳ್ತಾ ಇದ್ದೆ. ಸಗರ ರಾಜ ಅಂದರೆ ಸಾಗರ ರಾಜ ಅಂತಲೇ ಕರೀತಾರೆ. ಅವರ ಹೆಸರು ಯಾಕೆ ಸಾಗರ ಅಂತ ಬಂತು ಅಂತ ಕೂಡ ಇದೆ. ಅದು ಸಾಗರ ರಾಜನ ಹೆಸರು, ಅವರ ತಂದೆ ಬಂದು ಬಾಹುಕಾಗೆ ಮಕ್ಕಳಿರಲಿಲ್ಲ ಅಂತೆ. ಅವರು ತಪಸ್ ಮಾಡಿ ನನಗೆ ಮಗು ಆಗೋ ಹಾಗೆ ಕರುಣಿಸು ಅಂತ ಬಾಹುಕ ರಾಜ ಮಕ್ಕಳಾಗಬೇಕು ಅಂತ ಹಲವಾರು ಹೆಂಡತಿಯರನ್ನು ಮದುವೆ ಮಾಡ್ಕೊಂಡಿದ್ರು. ಆದರೆ ಮಕ್ಕಳಾಗಿರಲಿಲ್ಲ. ತಪಸ್ ಮಾಡಿದಾಗ ತಪಸ್ಸಲ್ಲಿ ವರಫಲವಾಗಿ ಒಂದು ಹೆಂಡತಿಗೆ ಮಗು ಆಗತ್ತೆ ಅಂತ ವರ ಕೊಡ್ತಾರೆ. ಆಗ ಬೇರೆ ಹೆಂಡತಿಯರಿಗೆ ಸಿಟ್ಟು ಬರುತ್ತೆ ಆ ಹೆಂಡತಿ ಮೇಲೆ. ಅವರು ಅವಳಿಗೆ ತೊಂದರೆ ಕೊಡೋಕ್ಕೆ ಶುರು ಮಾಡ್ತಾರೆ. ಆವಾಗ ಅವರು ಕಾಡಿಗೆ ಬರ್ತಾರೆ. ಕಾಡಿಗೆ ಬಂದುಬಿಡ್ತಾರೆ. ಅಲ್ಲಿನೂ ಈ ಹೆಂಡತಿಯರೆಲ್ಲರೂ ಬರ್ತಾರೆ. ಬಂದು ಆ ಹೆಂಡತಿ ಯಾರು ಕನ್ಸೀವ್ ಆಗಿರ್ತಾಳೆ, ಯಾರು ಪ್ರೆಗ್ನೆಂಟ್ ಇರ್ತಾಳೆ, ಅವಳಿಗೆ ವಿಷ ಕೊಡ್ತಾರಂತೆ. ವಿಷ ಕೊಟ್ಬಿಟ್ಟು ಅವಳು ಸಾಯಲಿ ಅಂತ. ಹಾಗೆ ಆ ರಾಜನ ಏನಾಗತ್ತೆ, ಕಾಡಿಗೆ ಹೋದಾಗ ಅವನು ಸತ್ತು ಹೋಗ್ತಾನೆ. ಇವಾಗ ಆ ಹೆಂಡತಿ ಮಗು ಆಗೋಳಿದ್ದಾಳಲ್ಲ, ಅವಳು ಗಂಡ ಹೋದ್ಮೇಲೆ ನಾನು ಅವನ ಜೊತೇಲಿ ಚಿತೆಗೆ ಏರ್ತೀನಿ ಅಂತ ಹೇಳಿ ಅವರು ಅದಕ್ಕೆ ಚಿತೆಗೆ ಹೋಗ್ತಾಳಂತೆ. ಅವಳು ಸ್ವಯಂ ಅವಳನ್ನೇ ಸುಟ್ಕೊಳ್ಳೋಕ್ಕೆ. ಆವಾಗ ಅಲ್ಲಿದ್ದ ಋಷಿಗಳೆಲ್ಲ ಹೇಳ್ತಾರಂತೆ, ನೀನು ಗರ್ಭವತಿ ಆಗಿದೆಯಾ, ನೀನು ಈ ರೀತಿ ಬೆಂಕಿಯಲ್ಲಿ ಬೀಳಬಾರ್ದು ಅಂತ ಹೇಳಿ. ಸರಿ ಅಂತ ಹೇಳಿ ಅವಳು ಹಾಗೆ ಇರ್ತಾಳೆ. ಆವಾಗ ಇವರೆಲ್ಲ ವಿಷ ಕೊಡ್ತಾರೆ ಅವಳಿಗೆ. ವಿಷ ಕೊಟ್ಟಿದ್ದು ಅವಳಿಗೆ ಹೆಂಡತಿಗೆ ಏನೂ ಅದರದ್ದು ಪವರ್ ಆಗಲ್ಲ, ಪ್ರಯೋಗ ಆಗಲ್ಲ. ಯಾಕಂದರೆ ಅದು ದೈವ ಸಂಕಲ್ಪದಿಂದ ಹುಡ್ತಾ ಇರೋ ಮಗು. ಅದು ಏನಾಗುತ್ತೆ, ಅವಳು ಆ ವಿಷ ಕುಡಿದ್ರೂ ಅದಕ್ಕೆ ಪವರ್ ಕಮ್ಮಿ ಆಗಿ ಆ ಮಗು ಹುಟ್ಟತ್ತಂತೆ. ಇದು ಯಾವಾಗ ಈ ಋಷಿಗಳಿಗೆ ಗೊತ್ತಾಗತ್ತೆ, ಅವಳು ವಿಷ ಕುಡಿದು ಕೂಡ ಆ ಮಗು ಸತ್ತಿಲ್ಲ ಅಂಥೇಳಿ ಆ ಮಗುಗೆ ಹೆಸರು ಸಾಗರ ಅಂತ ಹೆಸರು ಬರುತ್ತೆ. ಅದಕ್ಕೆ ಅವನ ಹೆಸರು ಸಾಗರ ಅಂತ ಬರುತ್ತೆ. ಸಾಗರ ತುಂಬ ಒಳ್ಳೆಯ ರಾಜ. ಅವನು ಅವ್ರ ಪ್ರಜೆಗಳಿಗೆಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ನಂತೆ. ಒಂದು ದಿವಸ ಅವನು ಅಶ್ವಮೇಧ ಯಾಗ ಮಾಡಬೇಕು ಅಂತ ಅಶ್ವಮೇಧ ಯಾಗವನ್ನು ಮಾಡ್ತಾನಂತೆ. ಆ ಅಶ್ವಮೇಧ ಯಾಗ ಮಾಡಿದಾಗ ಅಶ್ವ ಇರುತ್ತೆ. ಆ ಅಶ್ವನ ಬಿಡಬೇಕು, ಅದು ಎಲ್ಲ ಕಡೆ ಗೆದ್ಕೊಂಬರಬೇಕು. ಅಂದರೆ ಯಾವ ರಾಜನೂ ಅದನ್ನು ತಡಿಬಾರ್ದು. ಆ ರೀತಿ ಆ ಅಶ್ವಮೇಧ ಯಾಗ ಮಾಡ್ಕೊಂಬಂದಾಗ ಇಂದ್ರ ಒಂದ್ಸಲ, ಇಂದ್ರಂಗೆ ಗೊತ್ತು ನಿಮಗೆ, ಇಂದ್ರ ಯಾರು ಅಶ್ವಮೇಧ ಯಾಗ ಮಾಡಿದ್ರು ಅದನ್ನು ತಡೆಯೋ ಕೆಲಸ. ಆ ಇಂದ್ರ ಬಂದ್ಬಿಟ್ಟು ಆ ಅಶ್ವವನ್ನು ಎತ್ಕೊಂಡು ಹೋಗಿ ಭೂಮಿಯ ಕೆಳಗೆ ಕಪಿಲ ವಾಸುದೇವ, ಕರ್ದಮ ಋಷಿಯ ಮಗ, ನೆನಪಿದೆಯಾ ನಿಮಗೆ? ಕಪಿಲ ದೇವಹೂತಿ ಮಗ ದೇವಹೂತಿ ತಾಯಿಗೆನೇ ಅವನು ಉಪದೇಶ ಕೊಟ್ಟಿದ್ದು. ಕಪಿಲ ಇನ್ಯಾರೂ ಇಲ್ಲ, ದೇವರ ಅವತಾರ. ಕಪಿಲ ದೇವ ಭೂಮಿಯ ಕೆಳಗಡೆ ಒಂದು ಜಾಗದಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಾ ಇರ್ತಾರೆ. ಅಲ್ಲಿ ಕರ್ಕೊಂಡೋಗಿ ಈ ಅಶ್ವನ ಅಲ್ಲಿ ಕಟ್ತಾನೆ, ಈ ಕುದುರೆನ ಅಲ್ಲಿ ಕಟ್ತಾನೆ. ಆ ಕುದುರೆನ ಅಲ್ಲಿ ಕಟ್ಟಿದಾಗ ಯಾರಿಗೂ ಕಾಣಲ್ಲ. ಸಾಗರ ರಾಜ ಇಲ್ಲಿ ಅಶ್ವಮೇಧ ಯಾಗ ಮುಗಿಸ್ಬೇಕು ಅಂತ ಕಾಯ್ತಾ ಇದ್ದಾಗ ಅಶ್ವ ಬಂದಿಲ್ಲ ಅಂತ ಅವನಿಗೆ ಇಬ್ಬರು ಹೆಂಡ್ತಿರು. ಮೊದಲನೇ ಹೆಂಡ್ತಿಯಿಂದ 60,000 ಮಕ್ಕಳಂತೆ. 60,000 ಮಕ್ಕಳಿಗೆ ಹೇಳ್ತಾನಂತೆ, ನನ್ನ ಅಶ್ವ ಇನ್ನೂ ಬಂದಿಲ್ಲ, ಏನಾಗಿದೆ ಹೋಗಿ ನೋಡ್ಕೊಂಬ ಅಂತ. ಸರಿ ಅಂತ ಹೇಳಿ ಆ ಮಕ್ಕಳೆಲ್ಲ ಹುಡ್ಕೊಂಬರ್ತಾರೆ ಆ ಅಶ್ವನ ಎಲ್ಲಿ ಹೋಗಿದೆ ಅಂಥೇಳಿ.
ಎಲ್ಲ ಭೂಮಿಲೆಲ್ಲ ಹುಡುಕ್ತಾರೆ, ಸಿಗಲ್ಲ. ಮತ್ತು ಒಂದು ಕಡೆ ಭೂಮಿಯನ್ನು ಅಗೆದು ಭೂಮಿ ಕೆಳಗೆ ಹೋಗ್ತಾರೆ. ಅಲ್ಲಿ ಕಪಿಲ ವಾಸುದೇವನ ಹತ್ರ ಅದು ಕಪಿಲ ವಾಸುದೇವ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾನೆ. ಅಲ್ಲಿ ಆ 60,000 ಕುದುರೆ 60,000 ಮಕ್ಕಳು ಅಲ್ಲಿಗೆ ಬಂದು ನೋಡ್ತಾರೆ, ಅಲ್ಲಿ ಕುದುರೆ ಕಟ್ಟಿರ್ತಾರೆ. ಆವಾಗ ಇವ್ರಿಗೆ ಗೊತ್ತಾಗತ್ತೆ, ಓ ಈ ತಪಸ್ ಮಾಡ್ತಾ ಇರೋ ಯೋಗಿ ಇವನೇ ಕಳ್ಳ, ಇವನೇ ನಮ್ಮ ಅಶ್ವನ ತಗೊಂಬಂದು ಕಟ್ಟಿರೋದು, ಇವನನ್ನು ನಾವು ಸಾಯಿಸ್ಬೇಕು ಅಂತ ಹೇಳಿ ಅವನನ್ನು ಹೊಡೆಯೋಕ್ಕೆ ಅಂತ ಹೋಗ್ತಾರೆ. ಕಪಿಲ ತಪಸ್ ಮಾಡ್ತಾ ಇರೋ ಪವರಲ್ಲಿ ಅವನು ಕಣ್ಣು ತೆರೆದು ನೋಡ್ತಾನಂತೆ. ಅವ್ನು ಕಣ್ಣು ತೆರೆದಿದ್ದ ತಕ್ಷಣ 60,000 ಮಕ್ಕಳು ಕೂಡ ಭಸ್ಮ ಆಗೋಗ್ತಾರಂತೆ. ಅವರಲ್ಲೇ ಭಸ್ಮ ಆಗೋಗ್ತಾರೆ. ಈ ಕಡೆ ಸಾಗರ ಕಾಯ್ತಾ ಇದ್ದಾನೆ ಯಾಗ ಮುಗಿಸೋದಿಕ್ಕೆ. ಈ ಮಕ್ಕಳು ಬಂದಿಲ್ಲ ವಾಪಸ್. ಆಮೇಲೆ ಅವ್ನಿಗೆ 2ನೇ ಹೆಂಡತಿಯಿಂದ ಆಶಾಮಾನ ಅಂತ ಒಬ್ಬ ಮಗ. ಅವನು ಏನು ಮಾಡ್ತಾ ಇರ್ತಾನೆ, ಅವನು ಅಂಶುಮಾನ ಇನ್ನೊಬ್ಬ ಅಂಶುಮಾನ 2ನೇ ಮಗ. ಮತ್ತು ಅಸಮಂಜ ಅಂತ 1ನೇ ಮಗ. ಅಸಮಂಜ ಅನ್ನೋ ಮಗನಿಗೆ ಕರೆದುಬಿಟ್ಟು ನೋಡು ಅಂತ ಹೇಳ್ತಾನೆ. ಆ ಅಸಮಂಜ ಒಂಥರ ಸೆಮಿ ಕ್ರ್ಯಾಕ್, ಅವನು ಒಂಥರ ಎಕ್ಸೆಂಟ್ರಿಕ್ ಮಗ. ಅವನ ಬುದ್ಧಿ ಹೇಗೆ ಅಂದರೆ, ಅವನು ದಾರಿಲಿ ಹೋಗ್ತಾ ಇದ್ದಾಗ ಚಿಕ್ಕ ಮಕ್ಕಳು ಯಾರಾದರೂ ಬಂದರೆ ಅವ್ರನ್ನೆಲ್ಲ ಎತ್ತಿ ನದಿಗೆ ಹಾಕೋದು. ನದಿಗೆ ಹಾಕಿ ಅವನು ಖುಷಿ ಪಡೋದು. ಆ ಮಕ್ಕಳೆಲ್ಲ ಅಲ್ಲಿ ಒದ್ದಾಡ್ತಾ ಇರ್ತಾರೆ, ಮಿಲಿ ಒದ್ದಾಡ್ತಾ ಇರ್ತಾರೆ, ಅದನ್ನು ನೋಡಿ ಖುಷಿ ಪಡೋದು ಅವನು. ಹೀಗೆ ಎಲ್ಲ ಮಕ್ಕಳನ್ನ ಎತ್ತಿ ನೀರಿಗೆ ಹಾಕ್ತಾ ಇರ್ತಾರಂತೆ. ಆ ಊರಿನ ಜನರಿಗೆಲ್ಲ ಕೋಪ ಬಂದು ಅವರು ರಾಜನ ಹತ್ರ ಬಂದು, ನೋಡಿ ನಿನ್ನ ಮಗದಿಂದ ನಮ್ಗೆ ಈ ಥರ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾನೆ. ಹಂಗೆ ನೋಡಿದ್ರೆ ಅಸಮಂಜ ಮಾಡ್ತಾ ಇದ್ದಿದ್ದು ಚೆಲ್ಲಾಟದ ಆಟ ಇರ್ಬೋದು, ಆದ್ರೇನು ಅವನು ದೈವ ಭಕ್ತನಂತೆ. ಅವನು ಒಂದು ರೀತಿಯ ಭಕ್ತಿಯಿಂದ ಅದು ಮಾಡ್ತಾ ಇದ್ದ ಅಂಥೇಳಿ. ಆವಾಗ ರಾಜನಿಗೆ ಅವನ ಮೇಲೆ ಸಿಟ್ಟು ಬಂದು ರಾಜ ಅವನಿಗೆ ಊರಿನ ಹೊರಗಡೆ ಹಾಕ್ತಾನಂತೆ. ಅವನು ಊರಿನ ಹೊರಗಡೆ ಹೋಗೋ ಮುಂಚೆ ನದಿಯಲ್ಲಿ ಯಾವ್ಯಾವ ಮಕ್ಕಳನ್ನ ಹಾಕಿದ್ದ ಅಷ್ಟು ಮಕ್ಕಳನ್ನ ಜೀವಂತವಾಗಿ ತಂದು ಕೊಡ್ತಾನಂತೆ. ಮತ್ತು ಅವನು ಕಾಡಿಗೆ ಹೋಗಿ ತಪಸ್ ಮಾಡಿ ಮೋಕ್ಷಕ್ಕೆ ಹೊರಟೋಗ್ತಾನಂತೆ. ಇದು ಅಸಮಂಜನ ಕತೆ. ಇನ್ನು ಮಿಕ್ಕಿದಿದ್ದು ಒಬ್ಬನೇ ಮಗ ಅಂಶುಮಾನ ಅಂತ. ಅಂಶುಮಾನನ ಕರೆದು, ನೋಡು ನನ್ನ ಯಾಗ ಸಫಲ ಆಗಿಲ್ಲ, ಆ ಕುದುರೆ ಎಲ್ಲಿದೆ ಹೋಗಿ ನೀನು ಹುಡ್ಕೊಂಬ ಅಂತ. ಅಂಶುಮಾನ ಹುಡ್ಕೊಂಡು ಇಡೀ ಭೂಮಿ ಹುಡುಕ್ತಾನಂತೆ, ಸಿಗಲ್ಲ. ಆಮೇಲೆ ಭೂಮಿಯ ಕೆಳಗಡೆ ಎಲ್ಲಿ ಅವರು ಅಣ್ಣಂದಿರು 60,000 ಅಣ್ಣಂದಿರು ಎಲ್ಲಿ ಹುಡುಕೊಂಡು ಹೋಗಿದ್ರು ಅದೇ ಜಾಗಕ್ಕೆ ಅವನು ಹೋಗ್ತಾನಂತೆ. ಅಲ್ಲಿ ಹೋಗಿ ನೋಡ್ತಾನೆ, ಕಪಿಲನ ಹತ್ರ ಆ ಕುದುರೆ ಇತ್ತು. ಇವನು ತುಂಬ ಸಾತ್ವಿಕ ಮನುಷ್ಯ. ಅವನು ಕಪಿಲ ವಾಸುದೇವನಿಗೆ ನಮಸ್ಕಾರ ಮಾಡಿ ಅವನಿಗೆ ಹೊಗಳಿ, ದೇವರನ್ನು ಯಾವಾಗಲೂ ಹೊಗಳಬೇಕಂತೆ. ನಮಗೇನಾದರೂ ಬೇಕು ಅಂದರೆ ಅವನಿಗೆ ನಾವು ಯಾವ ರೀತಿ ಹೊಗಳ್ತೀವಿ ಅದನ್ನು ನಮಗೆ ಕೊಡ್ತಾನಂತೆ. ನಿಮಗೆ ಒಳ್ಳೆ ಬುದ್ಧಿ ಬೇಕು ಅಂದರೆ ನಿನ್ನಷ್ಟು ಚಾತುರ್ಯ ಇರೋರು ಇನ್ಯಾರಿಲ್ಲ ಅಂತ ಆ ಥರ ಹೊಗಳಿದ್ರೆ ನಮಗೆ ಅದನ್ನೇ ಕೊಡ್ತಾನಂತೆ. ಆ ರೀತಿ ಅವನು ಅವ್ರನ್ನ ತುಂಬ ಹೊಗಳಿ, ಆಮೇಲೆ ನೀನು ನನಗೆ ಒಂದು ಕರುಣಿಸಬೇಕು ನನ್ನ ಮೇಲೆ ಅಂತ ಕೇಳ್ತಾನಂತೆ, ಬೇಡ್ಕೋತಾನಂತೆ. ಆಗ ಕಪಿಲ ವಾಸುದೇವ ಕಣ್ಣು ತೆಗಿತಾನಂತೆ. ತೆಗೆದಾಗ ನೀನು ನಂಗೆ ಒಂದು ಕರುಣಿಸ್ಬೇಕು, ಏನು ಅಂದರೆ ಈ ಕುದುರೆಯನ್ನು ನೀನು ನನಗೆ ಬಿಟ್ಕೊಡ್ಬೇಕು, ಈ ಕುದುರೆ ಇಲ್ಲಿ ಹೇಗೆ ಬಂತು ಅಂತ ನಂಗೆ ಗೊತ್ತಿಲ್ಲ. ಆವಾಗ ಕಪಿಲ ಹೇಳ್ತಾನಂತೆ, ಇದನ್ನು ಇಂದ್ರ ಇಲ್ಲಿ ತಂದು ಕಟ್ಟಿರೋದು, ಇದನ್ನು ನೀನು ಬಿಡಿಸ್ಕೊಂಡು ಹೋಗ್ಬೋದು, ತೊಗೊಂಡು ಹೋಗು ನೀನು ಕುದುರೆನ ಅಂತ ಹೇಳ್ತಾನಂತೆ. ಆದರೆ ಇವನು ಕೇಳ್ತಾನಂತೆ ಅಂಶುಮಾನ, ಈ ನಮ್ಮ ಅಣ್ಣಂದಿರನ್ನು ಜೀವಂತವಾಗಿ ನಾನು ಕರ್ಕೊಂಡು ಹೋಗಬೇಕು, ಏನು ಮಾಡಬೇಕು ಅಂತ. ಆವಾಗ ಅವನು ಹೇಳ್ತಾನಂತೆ, ಕಪಿಲ ವಾಸುದೇವ, ಇದು ನೀನು ಇದೆಲ್ಲ ಇವಾಗ ಭಸ್ಮ ಆಗೋಗಿದೆ. ಈ ಭಸ್ಮ ನಿನಗೆ ತೊಗೊಂಡು ಹೋಗ್ಬೋದು, ನೀನು ಭಸ್ಮ. ಇಲ್ಲ ನೀನು ಅವ್ರ ಮನುಷ್ಯನ ರೂಪದಲ್ಲಿ ಕರ್ಕೊಂಡು ಹೋಗಬೇಕು ಅಂದರೆ ನೀನು ಇದಕ್ಕೆ ಒಂದು ನೀರಿನ ಸ್ಪರ್ಶ ಆಗಬೇಕು, ಆವಾಗ ಇವರೆಲ್ಲ ಜೀವಂತವಾಗ್ತಾರೆ ಅಂತ ಹೇಳ್ತಾರೆ. ಯಾವುದು ಅಂತ ಕೇಳಿದಾಗ ಗಂಗೆ, ಮಂದಾಕಿನಿ ಧರೆಗೆ ಇಳಿದು, ಅವಳು ಕೆಳಗಡೆ ಇಳಿದು ಇಲ್ಲಿಗೆ ಹರಿದು ಬಂದಾಗ ಇವರೆಲ್ಲ ಜೀವಂತವಾಗ್ತಾರೆ ಅಂತ ಹೇಳ್ತಾರಂತೆ. ಅಂಶುಮಾನ ಕುದುರೆನ ಕರ್ಕೊಂಡೋಗಿ ಕೊಟ್ಟು ಅಲ್ಲಿ ಅವ್ರ ತಂದೆ ಅವರ ಯಾಗ ಮುಗಿಸ್ತಾರೆ. ಇವಾಗ ಅಂಶುಮಾನ ಗಂಗೆನ ನಮಸ್ಕಾರ ಮಾಡಿಕೊಂಡು ಗಂಗೆನ ತಪಸ್ ಮಾಡ್ತಾ ಕೂತ್ಕೋತಾನಂತೆ. ಅವನು ಗಂಗೆನ ತಪಸ್ ಮಾಡ್ತಾ ಕೂತು ಅವನ ವಯಸ್ಸಾಗೋಗುತ್ತೆ, ಅವನ ಪ್ರಾಣ ಬಿಡ್ತಾನೆ. ಅವನ ಮಗ ದಿಲೀಪ ಕೂಡ ಅದೇ ತಪಸ್ಸು, ಅದೇ ಯಾಗದಲ್ಲಿ ಅವನ ತಪಸ್ಸನ್ನು ಕಂಟಿನ್ಯೂ ಮಾಡ್ತಾನೆ. ಅವನಿಗೂ ಕೂಡ ಅವನ ಆಯುಷ್ಯಲ್ಲಿ ಗಂಗೆ ಒಲಿಯೋದಿಲ್ಲ. ಆಮೇಲೆ ಅವನ ಮಗ ಭಗೀರಥಿ ಬಂದು ಅವನು ಇದೆಲ್ಲ ಮತ್ತೆ ಅವನಿಗೆಲ್ಲ ಗೊತ್ತಾದ ಮೇಲೆ ಅವನು
ಈ ಸಲ ಗಂಗೆಯನ್ನು ತುಂಬ ಏಕಾಗ್ರ ಚಿತ್ತದಿಂದ ತಪಸ್ಸು ಮಾಡ್ತಾನಂತೆ. ಆಗ ಗಂಗೆ ಒಲಿತಾಳಂತೆ, ಭಗೀರಥಿಗೆ ಒಲಿತಾಳಂತೆ. ಒಲಿದು ಭಗೀರಥಿಗೆ ಹೇಳ್ತಾಳಂತೆ, ನಾನು ಬರೋ ರಭಸಕ್ಕೆ ಈ ಭೂಮಿ ತಡೆಯಲ್ಲ, ನೀನು ನಾನು ಬರೋದಕ್ಕೆ ದಾರಿ ಮಾಡಿಕೊಡ್ಬೇಕು, ಆವಾಗ ನಾನು ಬರ್ಬೋದು ಅಂತ ಹೇಳ್ತಾಳಂತೆ. ಆವಾಗ ಅವನು ಕೇಳ್ತಾನಂತೆ, ಅಮ್ಮ ನೀನು ಬರಬೇಕಂದ್ರೆ ನಾನು ಯಾರನ್ನು ಬೇಡ್ಕೋಬೇಕು, ನೀನೇ ಹೇಳು ಅಂತ. ಶಿವನಿಗೆ ಬೇಡ್ಕೊ ಅಂತ ಹೇಳ್ತಾಳಂತೆ. ಶಿವನಿಗೆ ಆವಾಗ ಅವನು ತಪಸ್ಸು ಮಾಡ್ತಾನಂತೆ. ಅವನು ಶಿವನಿಗೆ ತಪಸ್ಸು ಮಾಡಿದಾಗ ಶಿವ ಒಪ್ಕೋತಾನಂತೆ, ನಾನು ಭಗೀರಥಿ ಆ ನದಿ ಗಂಗಾ ಮಂದಾಕಿನಿಯನ್ನು ನಾನು ಧರೆಗೆ ಬರೋದಕ್ಕೆ ಒಪ್ಕೋತೀನಿ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೀನಿ ಅಂತ ಹೇಳಿ ಶಿವ ಅವನ ಜಟೆಯನ್ನು ತೆಗೆದು ಮಂದಾಕಿನಿ ನದಿ ಮೇಲಿಂದ ಹರಿಯೋದಕ್ಕೆ ಹೇಳ್ತಾನಂತೆ. ಅವಳು ಹರಿತಾಳಂತೆ. ಅವಳಿಗೆ ತುಂಬ ಸ್ವಲ್ಪ ಅಹಂಕಾರ ಇರುತ್ತಂತಾಗ, ನಾನು ಹರಿಯೋ ರಭಸಕ್ಕೆ ಯಾರೂ ತಡೆಯೋಕ್ಕಾಗಲ್ಲ, ಶಿವ ಕೂಡ ತಡೆಯೋಕ್ಕಾಗಲ್ಲ ಅಂತ ಅವನ ಜಟೆಯಲ್ಲಿ ಕಟ್ಕೊಂಡು ಇಟ್ಕೋತಾಳಂತೆ. ಆವಾಗ ಮಂದಾಕಿನಿಗೆ ಕೆಳಗಡೆ ಹರಿಯೋಕ್ಕಾಗಲ್ಲ. ಆವಾಗ ಅವಳು ಇದು ಅಹಂಕಾರ ಮುರಿಯತ್ತೆ. ಆಮೇಲೆ ಇವನು ಮತ್ತೆ ಭಗೀರಥ ಬಂದ್ಬಿಟ್ಟು ನನ್ನ ಆ ಮಂದಾಕಿನಿ ನದಿಯನ್ನು ಧರೆಗೆ ನೀನು ಬಿಡಬೇಕು ಅಂತ ಕೇಳಿದಾಗ ಒಂದೇ ಒಂದು ಜಟೆಯನ್ನು ಸರಗಿಸಿ ಅದರಿಂದ ಆ ನದಿ ಕೆಳಗಡೆ ಬರೋದು. ಅಷ್ಟೇ ಫೋರ್ಸು ನಾವು ಇಲ್ಲಿ ನೋಡ್ತಾ ಇರೋದು. ಅದು ಫುಲ್ ಭಗೀರಥಿ ನದಿ ಎಲ್ಲ ಬರ್ತಾ ಇರೋದು ನಮಗೆ. ಇದು ಮಂದಾಕಿನಿ ನದಿ ಫುಲ್ ಬರ್ತಾ ಇಲ್ಲ, ಒಂದೇ ಒಂದು ಕೂದಲಿನ ಇದರಿಂದ ಸಂಧಿಯಿಂದ ಬರ್ತಾ ಇರೋ ನದಿನೇ ನಾವು ತಡೆಯೋಕ್ಕಾಗ್ತಾ ಇಲ್ಲ, ಹಂಗಿದೆ. ಆ ನದಿ ಅಲ್ಲಿಂದ ಹರ್ಕೊಂಡು ಬಂದು ಕೆಳಗಡೆ ಕಪಿಲ ವಾಸುದೇವ ಇರೋ ಜಾಗಕ್ಕೆ ಹರ್ಕೊಂಡ್ಬಂದು ಆ ಭಸ್ಮದ ಮೇಲೆ ಹೋದಾಗ ಅಷ್ಟು 60,000 ಮಂದಿ ಬದುಕೋತಾರಂತೆ. ಅದು ಭಗೀರಥಿ ಆ ನದಿಯನ್ನು ನಮಗೆ ಕರ್ಕೊಂಡ್ಬಂದಿರೋದಕ್ಕೆ ಆ ನದಿಗೆ, ಗಂಗಾ ನದಿಗೆ ಭಗೀರಥಿ ಅಂತ ಕೂಡ ಹೆಸರು. ಇಲ್ಲಿ ಗಂಗೆ ಬರೋ ಮುಂಚೆ ಹೇಳ್ತಾಳಂತೆ, ನಾನು ಯಾಕೆ ಬರಬೇಕು, ಇಲ್ಲೆಲ್ಲ ಜನರೆಲ್ಲ ಕರ್ಮದ ಫಲ, ಅವ್ರ ಕರ್ಮದ ಫಲವನ್ನು ನನಗೆ ಕೊಡ್ತಾರೆ, ನಾನು ಅದನ್ನ ಯಾಕೆ ತಗೋಬೇಕು ಅಂತ. ಆವಾಗ ಇವನು ಭಗೀರಥಿ ಬೇಡ್ಕೋತಾನಂತೆ, ನಿನಗೆ ಈ ರೀತಿ ಆಗತ್ತೆ ಗೊತ್ತು, ನಿನ್ನಲ್ಲಿ ಕಲ್ಮಶ ತುಂಬಿಕೊಳ್ಳುತ್ತೆ, ಅದಕ್ಕೇ ಈ ಬೇರೆ ಯೋಗ ಪುರುಷರು ಬಂದು ಅಲ್ಲಿ ಸ್ನಾನ ಮಾಡ್ತಾರೆ, ಅವ್ರು ಯಾವಾಗ ಅಲ್ಲಿ ಬಂದು ಸ್ನಾನ ಮಾಡ್ತಾರೆ ಆವಾಗ ಆ ಕರ್ಮಗಳು ಯಾವುದು ನಿನ್ನೆಲ್ಲ ಅಂದ್ಕೊಂಡಿರುತ್ತೆ ಅದೆಲ್ಲ ತೊಳ್ಕೊಂಡು ಹೊಟ್ಟೋಗುತ್ತೆ. ಅದಕ್ಕೆ ಈ ಕುಂಭಮೇಳಗಳು ನಡೆಯೋದು. ಆ ಮೇಳಗಳು ನಡೆದಾಗ ಆ ನದಿಯನ್ನು ಶುದ್ಧ ಮಾಡೋದು. ಆವಾಗ ಅಲ್ಲಿ ಬರೋದೆಲ್ಲ ಅಘೋರಿಗಳು, ಋಷಿಗಳು, ಮುನಿಗಳು ಅವರೆಲ್ಲ ಬಂದು ಸ್ನಾನ ಮಾಡ್ತಾರೆ. ಅವರೆಲ್ಲ ಸ್ನಾನ ಮಾಡಿದಾಗ ಆ ಮೈಲತೆ ಏನಿದೆ ಆ ನದಿಯಲ್ಲಿ ಅದು ಹೋಗುತ್ತಂತೆ, ಅದು ಮತ್ತೆ ಪವರ್ಫುಲ್ ಆಗುತ್ತಂತೆ. ಇದೇ ಆ ಗಂಗೆಯ ಮಹಿಮೆ. ಗಂಗೆ ಬಂದಿರೋದು ಧರೆಗೆ ಇದರಿಂದ. ಇದು ಸಾಗರರಾಜನ ಕತೆ. ಇದಲ್ಲದೆ ನಾನು ಹೋದ್ವಾರದಲ್ಲಿ ಕೆಲವು ಕತೆಗಳನ್ನು ಹೇಳಿದ್ದೆ. ಈ ವೈವಸ್ವತ ಮನು, ಅದು ಹೇಳಿದೆ ನಾನು, ವೈವಸ್ವತ ಮನು ಆ ಮನ್ವಂತರ ಬರುತ್ತೆ ಅಂತ. ಇವ್ರಿಗೆ ಏನಾಗತ್ತೆ, ವೈವಸ್ವತ ಮನುವಿನ ಮಗಳು ಬಂದು ಸುಕನ್ಯೆ. ಒಂದ್ಸಲ ಏನಾಗತ್ತೆ, ಇವಳು ವೈವಸ್ವತ ಮನುವಿನ ಮಗ ಬಂದು ಶರ್ಯಾತಿಯ ಮಗಳು ಬಂದು ಸುಕನ್ಯ. ಈ ಹೆಸರುಗಳು ತುಂಬ ಇದೆ, ಅದು ನೀವು ನೆನ್ಪಿಟ್ಕೊಂಡ್ರೂ ಪರವಾಗಿಲ್ಲ, ಆದರೆ ಈ ಕೆಲವೊಂದು ಕತೆ ನೀವು ತಿಳ್ಕೊಬೇಕು, ಅದಕ್ಕೆ ಹೇಳ್ತಾ ಇರೋದು. ಶರ್ಯಾತಿ ಅಂತ ಒಬ್ಬ ಋಷಿ, ಒಬ್ಬ ರಾಜ, ಇವರೆಲ್ಲ ಸೂರ್ಯವಂಶದವರು. ಇವರ ಮಗಳು ಬಂದು ಸುಕನ್ಯೆ. ಅವಳು ದೊಡ್ಡವಳು ಆಗಿದ್ರೇನು, ಅವಳು ಒಳ್ಳೆ ಬಾಲಕಿ ಆಗಿದ್ರೇನು, ಚಿಕ್ಕ ಮಗಳಾಗಿ ದೊಡ್ಡವಳು ಆಗಿದ್ದಾಳೆ ಅವಳು. ಆದ್ರೂ ಅವಳು ಚಿಕ್ಕ ಮಕ್ಕಳ ಥರನೇ ಆಡ್ತಾ ಇದ್ಲಂತೆ. ಒಂದ್ಸಲ ಅವ್ರ ತಂದೆ ಶರ್ಯಾತಿ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋದಾಗ ಇವಳು ಅವ್ರ ಜೊತೆಲಿ ಹೋಗ್ತಾಳಂತೆ. ಅಲ್ಲಿ ಎಲ್ಲ ಕಡೆ ಸುತ್ತಿ ಬರುವಾಗ ಒಂದು ಕಡೆ ಒಬ್ಬ ಚವನ ಋಷಿ ಅಂತ, ಆ ಚವನ ಋಷಿ ಕೂತ್ಕೊಂಡು ತಪಸ್ ಮಾಡ್ತಾ ಇರ್ತಾರಂತೆ. ಅವ್ರು ತಪಸ್ ಮಾಡ್ತಾ ಇರೋದು, ಅವರು ತಪಸ್ಸಲ್ಲಿ ಎಷ್ಟು ಮಗ್ನರಾಗಿರ್ತಾರೆ ಅಂದರೆ ಅವ್ರ ಮೇಲೆಲ್ಲ ಭೂಮಿ ಮಣ್ಣು ತುಂಬ್ಕೊಂಡ್ಬಿಟ್ಟಿರತ್ತಂತೆ. ಅವ್ರ ಕಣ್ಣಿನ ಜಾಗದಲ್ಲಿ ಮಾತ್ರ ಒಂಥರ ಡೈಮಂಡ್ ಹೇಗೆ ಹೊಳೆಯುತ್ತೆ ಆ ರೀತಿ ಆ ಜಾಗ ಮಾತ್ರ ಹೊಳಿತಾ ಇರತ್ತಂತೆ. ಇವಳು ಚಿಕ್ಕ ಹುಡುಗಿ, ಇವಳು ಸುಕನ್ಯೆ, ದೊಡ್ಡವಳಾದರೂ ಚಿಕ್ಕವಳ ಥರ ಆಡ್ತಾ ಇದ್ಲು. ಅವಳು ಬಂದ್ಬಿಟ್ಟು ಇದೇನು ಹಿಂಗೆ ಹೊಲಿತಾ ಇದೆ, ಇಲ್ಲಿ ಇಷ್ಟು ಶೈನಿಂಗ್ ಎಲ್ಲಿಂದ ಬರ್ತಾ ಇದೆ ಅಂತ ಒಂದು ಕಡ್ಡಿ ತಗೊಂಡ್ಬಿಟ್ಟು ಅಲ್ಲಿ ಚುಚ್ಚುತ್ತಾಳಂತೆ. ಅದು ಇವ್ರ ಕಣ್ಣಿಗೆ ಚುಚ್ಚತ್ತಂತೆ, ಚವನ ಋಷಿಯ ಕಣ್ಣಿಗೆ ಚುಚ್ಚತ್ತಂತೆ. ಯಾವಾಗ ಇವ್ರ ಕಣ್ಣಿಗೆ ಚುಚ್ಚಿ ಅವರು ಹೋ ಅಂತ ಹೇಳ್ತಾರೆ, ಯಾವಾಗ ಅವ್ರಿಗೆ ಕಷ್ಟ ಆಗತ್ತೆ
ಆ ರಾಜ ಮತ್ತು ಅವ್ರ ಸೈನಿಕರು ಯಾರ್ಯಾರು ಬಂದಿದ್ರು, ರಾಜನಿಗೇನಾಗಲ್ಲ, ಸೈನಿಕರೆಲ್ಲ ಅಲ್ಲೇ ಸ್ಟ್ಯಾಚ್ಯೂ ಆಗಿ ನಿಂತ್ಕೊಂಡ್ಬಿಡ್ತಾರಂತೆ. ಹಾಗೆ ಹೇಗಿದ್ರು ಹಾಗೆ ನಿಂತ್ಕೊಂಡ್ಬಿಡ್ತಾರಂತೆ. ಅವ್ರ ಕೈಕಾಲೆಲ್ಲ ಕಟ್ಟದಂಗೆ ಆಗೋಗುತ್ತಂತೆ. ಆಮೇಲೆ ಈ ರಾಜನಿಗೆ ಯಾಕೆ ಹೀಗಾಯಿತು ಅಂತ ರಾಜ ನೋಡ್ತಾ ಇರುವಾಗ ಸುಕನ್ಯೆ ಬಂದು ಹೇಳ್ತಾಳಂತೆ, ನನ್ನಿಂದ ಒಂದು ತಪ್ಪಾಗಿದೆ, ನಾನು ಅಲ್ಲಿ ಏನಿದೆ ಅಂತ ಗೊತ್ತಾಗಲಿಲ್ಲ, ಅಲ್ಲೇನೋ ಹೊಳಿತಾ ಇತ್ತು, ಅದಕ್ಕೆ ಅದು ಒಂದು ಕಡ್ಡಿ ತಗೊಂಡು ಚುಚ್ಚಿದೆ ಅಂತ. ಆ ರಾಜ ಅವು ಮಾಡಿದ ತಪ್ಪು ಅರಿವಾಗಿ ಆ ಚವನ ಋಷಿ ಹತ್ರ ಬಂದ್ಬಿಟ್ಟು ಬೇಡ್ಕೋತಾನಂತೆ, ನನ್ನ ಮಗಳಿಂದ ತಿಳಿದೇ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಬೇಕು ಅಂತ. ಚವನ ಮಹರ್ಷಿ ತುಂಬ ವರ್ಷದಿಂದ ತಪಸ್ ಮಾಡಿ ಅವರು ತುಂಬ ಹಣ್ಣನ್ನು ಮುದುಕ ಹಾಗಾಗೋಗಿರ್ತಾರಂತೆ. ರಾಜ ಹೇಳ್ತಾನಂತೆ, ನನ್ನ ಮಗಳನ್ನು ನೀನು ಕೊಟ್ಟು ಮದುವೆ ಮಾಡ್ತೀನಿ, ನೀನು ನನ್ನ ಈ ಮಾಡಿರೋ ತಪ್ಪನ್ನು ಕ್ಷಮಿಸಬೇಕು ಅಂತ. ಸರಿ ಅಂತ ಹೇಳಿ ಚವನ ಮಹರ್ಷಿ ಸುಕನ್ಯೆನ ಮದುವೆ ಮಾಡ್ಕೋತಾನೆ. ಈಗ ಸುಕನ್ಯೆ ರಾಜ ಮದುವೆ ಮಾಡಿಕೊಟ್ಬಿಟ್ಟು ವಾಪಸ್ ಹೊತ್ತೋಗ್ತಾನೆ. ಸುಕನ್ಯೆ ಒಂದು ಮುದುಕನ ಜೊತೆ ಇರುವಾಗ ಏನಾಗತ್ತೆ, ಚವನ ಮಹರ್ಷಿಗೆ ಇವಳನ್ನ ನೋಡಿ ಇವಳು ಇಷ್ಟು ಸುಂದರವಾಗಿದ್ದಾಳೆ, ಇವಳಿಗೆ ಮೋಸ ಆಗೋದು ಬೇಡ ಅಂಥೇಳಿ ಅವನು ಅಶ್ವಿನಿ ದೇವತೆಯರನ್ನು ಕರಿತಾನಂತೆ. ಕರೆದ್ಬಿಟ್ಟು ಹೇಳ್ತಾನಂತೆ, ನನಗೆ ನನ್ನ ಯೌವನ ಕೊಡು, ನನಗೆ ಯೌವನಾವಸ್ಥೆ ತಂದು ಕೊಡು ಅಂತ. ಅಶ್ವಿನಿ ದೇವತೆಗಳು ಹೇಳ್ತಾರಂತೆ, ನಾನು ನಿಮಗೆ ಯೌವನ ಕೊಡ್ಬೋದು, ಆದರೆ ನಮಗೇನು ಫಲ ಇದರಿಂದ ಅಂತ. ಅದಕ್ಕೆ ಚವನ ಮಹರ್ಷಿ ಹೇಳ್ತಾರಂತೆ, ನೋಡು, ಯಾಗದಲ್ಲಿ ಯಾವಾಗ ಯಾಗ ಮಾಡ್ತಾರೆ ಆವಾಗ ಎಲ್ಲ ದೇವತೆಗಳಿಗೆ ಹವಿಸನ್ನು ಕೊಡ್ತಾರೆ, ಆದರೆ ಅಶ್ವಿನಿ ದೇವತೆಗಳಿಗೆ ಹವಿಸ್ ಕೊಡೋ ಅಭ್ಯಾಸ ಇರಲಿಲ್ಲ ಅಂತೆ. ನಾನು ನಿನಗೆ ಹವಿಸನ್ನು ಕೊಡೋ ಹಾಗೆ ಮಾಡ್ತೀನಿ, ಯಾಗದಲ್ಲಿ ನಿನಗೆ ಹವಿಸ್ ಕೊಡೋ ಹಾಗೆ ಮಾಡ್ತೀನಿ ಅಂತ. ಅಶ್ವಿನಿ ದೇವತೆಗಳಿಗೆ ಇದು ತುಂಬ ಖುಷಿಯಾಗತ್ತಂತೆ. ಓ, ನಮಗೂ ದೇವತೆಗಳ ಸಮಾನವಾಗತ್ತೆ ಅಂತ ಹೇಳಿ ಸರಿ ಅಂತ ಹೇಳಿ ಅವನಿಗೆ ಯೌವನಾವಸ್ಥೆ ಕೊಡ್ತಾನೆ. 3 ಜನ ಅಶ್ವಿನಿ ದೇವತೆಗಳು ಅಂದರೆ ಅವರಿಬ್ಬರು ಮತ್ತು ಚವನ ಋಷಿ, ವೆರಿ ಬ್ರೈಟ್, ಯಂಗ್, ಸ್ಮಾರ್ಟ್, ಅವನು ರಾಜ, 3 ಜನ ಒಟ್ಟಿಗೆ ಬರ್ತಾರಂತೆ ಇವ್ರ ಹತ್ರ, ಸುಕನ್ಯೆ ಹತ್ರ. ಸುಕನ್ಯೆ 3 ಜನರನ್ನ ನೋಡಿ ಅವಳಿಗೆ ಗೊತ್ತೇ ಆಗಲ್ಲಂತೆ ಯಾರು ಚವನ ಋಷಿ ಅಂತ. ಆವಾಗ ಅವಳು ಬೇಡ್ಕೋತಾಳಂತೆ, ನನ್ನಿಂದ ಯಾವ ತಪ್ಪು ಆಗಬಾರ್ದು, ನನ್ನ ಪತಿವ್ರತ ಧರ್ಮಕ್ಕೆ ಭಂಗ ಬರಬಾರ್ದು, ನನ್ನ ಪತಿದೇವರು ಯಾರು ಅಂತ ನೀವೇ ಹೇಳಬೇಕು ಅಂತ. ಆವಾಗ ಅಶ್ವಿನಿ ದೇವತೆಗಳು ಅಲ್ಲಿಂದ ಮಾಯ ಆಗ್ತಾರಂತೆ, ಚವನ ಋಷಿ ಅಲ್ಲಿ ಉಳ್ಕೋತಾರಂತೆ. ಇದು ಅವಳನ್ನು ಟೆಸ್ಟ್ ಮಾಡಿದ್ದಷ್ಟೆ. ಈಗ ಚವನ ಮಹರ್ಷಿ ಬಂದಿದ್ದಾರೆ, ಅವಳಿಗೆ ಖುಷಿ ಆಗತ್ತೆ, ಅವರಿಬ್ಬರು ಸಂಸಾರ ನಡೆಸ್ತಾ ಇರ್ತಾರಂತೆ. ಒಮ್ಮೆ ಅವ್ರ ತಂದೆ ಶರ್ಯಾತಿ ಒಂದು ಯಾಗ ಮಾಡಬೇಕು, ಸೋಮಯಾಗ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು, ನನ್ನ ಅಳಿಯನೇ ಒಳ್ಳೆ ತಪಸ್ವಿ, ಅವನನ್ನೇ ಕೇಳೋಣ ಯಾಗ ಮಾಡಿಕೊಡೋದಿಕ್ಕೆ ಅಂತ ಆ ಕಾಡಿಗೆ ಬರ್ತಾರೆ. ಬಂದು ನೋಡ್ತಾನೆ, ಸುಕನ್ಯೆ ಒಂದು ಯೌವನ ಭರಿತ ಪುರುಷನೊಟ್ಟಿಗೆ ಇದ್ದಾಳೆ. ಅವನಿಗೆ ಸಿಟ್ಟು ಬರುತ್ತಂತೆ. ಅವಳನ್ನ ನೋಡಿದ ತಕ್ಷಣ ಮುಖ ತಿರುಗಿಸ್ಕೋತಾನಂತೆ. ಇವಳು ತಂದೆ ಬಂದಿರೋ ಖುಷಿಯಲ್ಲಿ ತಂದೆ ನೋಡಿ ಓಡ್ ಬಂದು ನಮಸ್ಕಾರ ಮಾಡ್ತಾಳಂತೆ. ತಂದೆಗೆ ಸಿಟ್ಟು ಬಂದು, ನಾನು ನಿನಗೆ ಆಶೀರ್ವಾದ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ, ನಾನು ನಿಂಗೆ ಆಶೀರ್ವಾದ ಕೊಡೋದಿಲ್ಲ ಅಂತ. ಅದಕ್ಕೆ ಮಗಳು ಹೇಳ್ತಾಳಂತೆ, ತಂದೆ, ಇಷ್ಟು ದಿವಸ ಆದಮೇಲೆ ನೀನು ನನ್ನನ್ನು ನೋಡ್ತಾ ಇದೀಯಾ, ನಿನಗೆ ನನ್ನ ಮೇಲೆ ಒಂಚೂರು ಕರುಣೆ ಇಲ್ವಾ, ಪ್ರೀತಿ ಇಲ್ವಾ, ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಅಂತ. ಆವಾಗ ಅವ್ನು ಹೇಳ್ತಾನಂತೆ, ನೀನು ಮಾಡ್ತಾ ಇರೋದೇನು ಕೆಲಸ, ನಿನ್ನ ಗಂಡ ಮುದುಕನಾಗಿರ್ಬೋದು, ಆದರೆ ನೀನು ಬೇರೆ ಒಬ್ಬ ಹುಡುಗನ ಜೊತೆ ಇದೆಯಾ ನೀನು, ಇದು ತಪ್ಪು ಅಂತ ಬೈತಾನಂತೆ. ಆವಾಗ ಋಷಿ ಬಂದು, ಚವನ ಋಷಿ ಬಂದು ನಕ್ಕೊಂಡು ಬಂದು ಹೇಳ್ತಾರಂತೆ, ಇಲ್ಲ, ನಾನೇ ಅವಳ ಗಂಡ ಅಂತ ಹೇಳ್ತಾರಂತೆ. ಆಮೇಲೆ ನಡೆದಿದ್ದ ಕತೆ ಎಲ್ಲ ಹೇಳ್ತಾರಂತೆ. ರಾಜನ ಖುಷಿ ಆಗತ್ತಂತೆ. ಆಮೇಲೆ ರಾಜ ಹೇಳಿದ್ದು ಯಾಗನ ನಾನು ಮಾಡಿಕೊಡ್ತೀನಿ ಅಂತ ಚವನ ಹೇಳ್ತಾನೆ. ಆಗ ಅಲ್ಲಿ ಸೋಮಯಾಗ ಮಾಡಿ, ಆ ಸೋಮಯಾಗದಲ್ಲಿ ಹವಿಸ್ಸನ್ನು ಎಲ್ಲ ದೇವತೆಗಳಿಗೆ ಕೊಟ್ಟು ಅಶ್ವಿನಿ ದೇವತೆಗಳಿಗೂ ಆವಾಗ ಹವಿಸ್ಸನ್ನು ಕೊಡ್ತಾರಂತೆ. ಇಲ್ಲಿಂದ ಅಶ್ವಿನಿ ದೇವತೆಗಳಿಗೆ ಹವಿಸ್ ಕೊಡೋದು ಪ್ರಾರಂಭ ಆಯಿತು ಅಂತ ಈ ಕತೆ ಬರುತ್ತೆ. ಈ ರಾಜ ಕೂಡ ಅವರು ಸೂರ್ಯವಂಶದ ರಾಜ. ಹೀಗೆ ಮತ್ತೆ ಮುಂದೆ ಏನಾಗುತ್ತೆ, ನೆಕ್ಸ್ಟ್ ಬರೋದು ನಭಕ ರಾಜನ ಕತೆ. ನಭ ಚಕ್ರವರ್ತಿ ಅಂತ ಹೇಳ್ತಾರೆ. ಇವ್ರದ್ದು ಏನು ನಭ ಚಕ್ರವರ್ತಿಯ ಕಥೆಯಲ್ಲಿ ಏನು ಹೇಳಬೇಕು ಅಂದರೆ, ನಭಕ ಅನ್ನೋ ರಾಜನ, ಅವನು ಇಕ್ಷ್ವಾಕು ವಂಶದಲ್ಲೇ ಹುಟ್ಟಿರೋದು, ಸೂರ್ಯ ವಂಶದಲ್ಲೇ ಹುಟ್ಟಿರೋದು. ಅವನಿಗೆ ದೇವರಲ್ಲಿ ಅತಿಯಾದ ಪ್ರೀತಿ. ಅವನ ಗುರುಗಳ ಹತ್ರ ಹೋಗಿ ಪಾಠ ಕಲಿಯೋದಕ್ಕೆ ಹೋಗಿರ್ತಾನೆ. ಅಲ್ಲೇ ಅವನು ಆ ಪಾಠದಲ್ಲಿ ಎಷ್ಟು ಮಗ್ನನಾಗಿರ್ತಾನೆ ಅಂದರೆ,
ಅವನ ಸಂಸಾರ, ಅವನ ಮನೆ, ಅವ್ರ ಅಪ್ಪ, ಅವರು ಅಣ್ಣಂದಿರು ಎಲ್ಲ ಹೇಗಿದ್ದಾರೆ ಅದ್ರ ಬಗ್ಗೆ ಯೋಚನೆನೇ ಬರಲ್ಲ. ತಂದೆ ಏನು ಮಾಡ್ತಾರೆ, ನಭ ಅಂತ ತಂದೆ, ನಭಕ ಅಂತ ಮಗ. ತಂದೆ ಏನು ಮಾಡ್ತಾರೆ, ಎಲ್ಲ ಆಸ್ತಿ ಏನಿದೆ ಇರೋ ಮಕ್ಳಿಗೆ ಹಂಚಬೇಕು ಅಂತ ಎಲ್ಲ ಮಕ್ಳಿಗೆ ಹಂಚ್ತಾರಂತೆ. ಈ ನಭಕ ಯಾರು ಪಾಠ ಕಲಿಯೋಕ್ಕೆ ಹೋಗಿದ್ದಾನೆ, ಅವನು ಬರೋದಿಲ್ಲ ಅಂತ ಹೇಳಿ ಅವನಿಗೇನು ಆಸ್ತಿ ಕೊಡೋದಿಲ್ಲ. ಈ ಬೇರೆ ಅಣ್ಣಂದಿರೆಲ್ಲ ಸೇರಿ ಅವ್ನು ಬರೋದಿಲ್ಲ, ನಮಗೆ ಕೊಟ್ಬಿಡು ಅಂತ ಎಲ್ಲ ಆಸ್ತಿ ಅವರೇ ತಗೋತಾರೆ. ಇವನು ನಭಕ ಗುರುಗಳ ಹತ್ರ ಪಾಠ ಎಲ್ಲ ಕಲ್ತಾದ್ಮೇಲೆ ವಾಪಸ್ ಬರ್ತಾನಂತೆ ನಭರಾಜ್ಯಕ್ಕೆ. ಬಂದ್ಬಿಟ್ಟು ನನ್ನ ಆಸ್ತಿಯ ಪಾಲು ಎಲ್ಲಿದೆ ಅಂತ ಕೇಳ್ತಾನೆ ಅಣ್ಣಂದಿರಿಗೆ. ಅಣ್ಣಂದಿರು ಹೇಳ್ತಾರಂತೆ, ನೀನು ಬರ್ತೀಯ ಅಂತಲೇ ನಮ್ಗೆ ಗೊತ್ತಿರಲಿಲ್ಲ, ಎಲ್ಲ ಆಸ್ತಿ ಪಾಲು ನಮ್ಗಾಗೋಗಿದೆ, ಇವಾಗ ಒಂದೇ ಒಂದು ನಿಂಗೆ ಉಳ್ಕೊಂಡಿರೋದು ನಮ್ಮ ತಂದೆ, ನೀನು ಹೋಗಿ ನಿಮ್ಮ ತಂದೆಯನ್ನು ನೋಡ್ಕೋ, ಅದೇ ನಿಂಗೆ ಆಸ್ತಿ ಅಂತೇಳಿ. ಸರಿ ಅಂತ ತಂದೆ ಹತ್ರ ಬಂದು ಹೇಳ್ತಾನಂತೆ, ನೀನೇ ನನಗಿವಾಗ ಆಸ್ತಿ ಅಂತ ಹೇಳಿ. ಆಗ ತಂದೆಗೆ ಬೇಜಾರಾಗತ್ತಂತೆ, ನಾನು ನಿನಗೇನೂ ಕೊಟ್ಟಿಲ್ಲ, ಇದು ನನ್ನ ಕಡೆಯಿಂದ ತಪ್ಪಾಗಿದೆ ಅಂತ ಹೇಳಿ ಅವನೇನೇನು ಹೇಳ್ತಾನಂತೆ, ಅಂಗೀರಸರು ಅಂತ ಒಂದು ಪೀಳಿಗೆಯ ಜನರು, ಅವರು ಒಂದು ಯಾಗ ಮಾಡ್ತಾ ಇದ್ದಾರೆ. ಅಭಿಫಲ್ವ ಆ್ಯಂಡ್ ಪೃಷ್ಠ ಯಾಗ ಅಂತ ಕರೀತಾರೆ. ಆ ಯಾಗ ಏನು ಅವ್ರು ಮಾಡ್ತಾ ಇದ್ದಾರೆ, ಆ ಅಂಗೀರಸರಿಗೆ ಅವ್ರು ಯಾಗ ಮಾಡೋ ಮಂತ್ರಗಳು ನೆನಪಿರಲ್ಲ. ನೀನು ಅಲ್ಲಿಗೆ ಹೋಗಿ ನಾನು ಹೇಳ್ಕೊಡೋ ಮಂತ್ರನ ನೀನು ಅಲ್ಲಿ ಹೇಳು, ಆವಾಗ ಆ ಯಾಗದಲ್ಲಿ ಏನೇನು ಆಸ್ತಿ ಇರುತ್ತೆ, ಏನೇನು ಭಂಡಾರ ಇರುತ್ತೆ, ಆ ಭಂಡಾರ ಏನಿದೆ ಅದೆಲ್ಲ ನಿನಗೆ ಕೊಡ್ತಾರೆ, ಹೋಗು ಅಂತ ಹೇಳ್ತಾರೆ. ನಭಕ ಹಾಗೆ ಅವ್ರ ತಂದೆ ಆಜ್ಞೆ ಪಾಲಿಸ್ಕೊಂಡು ಅಲ್ಲಿಗೆ ಹೋಗ್ತಾನಂತೆ. ಅಲ್ಲಿಗೆ ಹೋಗಿ ಹಾಗೆ ಅಂಗಿರಸರು ಮಂತ್ರ ಎಲ್ಲ ಏನು ಹೇಳ್ತಾ ಇರ್ತಾರೆ, ಅವ್ರಿಗೆ ಮಂತ್ರ ಮರ್ತೋಗುತ್ತೆ. ಆಗ ನಭಕ ಮಂತ್ರನ ಹೇಳ್ತಾನೆ. ಆಗ ಅಂಗಿರಸರಿಗೆ ಖುಷಿಯಾಗಿ, ನೀನು ಈ ಭಂಡಾರ ಏನಿದೆ ಅದೆಲ್ಲ ನಿನಗೆ ಸೇರಿದ್ದು, ತಗೊಂಡು ಹೋಗು ಅಂತ ಹೇಳ್ತಾರೆ. ಅದು ತುಂಬ ಬೆಳೆ ಬಾಳುವಂಥ ವಸ್ತುಗಳೆಲ್ಲ ಅಲ್ಲಿರತ್ತಂತೆ. ಅದೆಲ್ಲ ತೊಗೊಳಕ್ಕೆ ಹೋಗ್ತಾನೆ. ಆಗ ಒಬ್ಬ ಕಪ್ಪ ಪುರುಷ ಬಂದು ಹೇಳ್ತಾನಂತೆ, ಇದೆಲ್ಲ ನಂದು, ಇದೆಲ್ಲ ನಿನಗೆ ಕೊಡಲ್ಲ ನಾನು, ಇದು ನಿನಗೆ ಸೇರಿದ್ದಲ್ಲ, ಇದು ನನಗೆ ಸೇರಿರೋದು. ಆಗ ನಭಕ ಹೇಳ್ತಾನೆ, ಅಂಗೀರಸರು ಅವರೇ ನನಗೆ ಕೊಟ್ಟಿರೋದು, ಇದು ನನಗೆ ಸೇರಬೇಕಿರೋದು. ಆಗ ಆ ಕಪ್ಪ ಮನುಷ್ಯ ಹೇಳ್ತಾನಂತೆ, ನೀನು ಹೋಗಿ ನಿನ್ನ ತಂದೆ ಹತ್ರ ಕೇಳ್ಕೊಂಬ, ಇದು ಯಾರಿಗೆ ಸೇರಬೇಕು ಅಂತ. ನಿಮ್ಮ ತಂದೆ ಏನು ಹೇಳ್ತಾರೆ ಅದನ್ನು ನಾನು ಪಾಲಿಸ್ತೀನಿ ಅಂತ. ತಂದೆ ಹತ್ರ ಬರ್ತಾನಂತೆ, ನಭನ ಹತ್ರ ಬಂದು ಹೇಳ್ತಾನಂತೆ, ಹೀಗೆ ನನಗೆ ಆಸ್ತಿ ಎಲ್ಲ ಸಿಕ್ತು, ಆದರೆ ಅಲ್ಲೊಬ್ಬ ಕಪ್ಪ ಪುರುಷ ಬಂದು ಈ ಆಸ್ತಿ ನನಗೆ ಸೇರಿದ್ದು ಅಂತ ಹೇಳ್ತಾರೆ, ಏನು ಮಾಡಬೇಕು, ಇಷ್ಟು ಧನ ನನಗೆ ಸೇರಿದ್ದು ಅಂತ ಹೇಳ್ತಾರೆ. ಆಗ ನಭ ಯೋಚನೆ ಮಾಡಿ ಹೇಳ್ತಾನಂತೆ, ಹಿಂದೆ ದಕ್ಷ ಒಂದು ಯಾಗ ಮಾಡಿರ್ತಾನೆ ಗೊತ್ತಲ್ವಾ, ಸತೀದೇವರು ಸತಿ ಅವಳೇ ಅಗ್ನಿಗೆ ಆಹುತಿ ಕೊಡೋದು. ಆ ಯಾಗದಲ್ಲಿ ಏನೇನು ಉಳಿದಿರತ್ತೆ, ಅಲ್ಲಿ ರುದ್ರನಿಗೆ ಹವಿಸ್ಕೊಟ್ಟಿರಲ್ಲ, ಆ ಯಾಗದಲ್ಲಿ ಬರೋ ಭಂಡಾರ ಎಲ್ಲ ರುದ್ರನಿಗೆ ಅಂತ ಅಲ್ಲಿ ತೀರ್ಮಾನ ಆಗಿರತ್ತಂತೆ. ಅದು ಇವನಿಗೆ ನಭಂಗೆ ಅರಿವಾಗಿ ನಭ ಹೇಳ್ತಾನಂತೆ, ಹೌದು, ಎಲ್ಲ ಯಾಗದಲ್ಲಿ ಏನು ಭಂಡಾರ ಇರುತ್ತೆ, ಏನು ಚಿನ್ನದ ಬೆಳೆಬಾಳು ವಸ್ತುಗಳಿರುತ್ತೆ, ಅದೆಲ್ಲ ಒರಿಜಿನಲಿ ಸೇರಬೇಕಿರೋದು ರುದ್ರನಿಗೆ. ಸೊ ಆ ಕಪ್ಪ ಪುರುಷ ಯಾರು ಬಂದಿದ್ದಾನೆ ಅವನು ರುದ್ರನೇ ಇರಬೇಕು, ನೀನು ಅವನಿಗೆ ಹೇಳು, ಸರಿ ನೀನು ತಗೊಂಡು ಹೋಗು ಅಂತ ಹೇಳು ಅಂತ. ನಭಕ ಬಂದು ಆ ಕಪ್ಪ ಪುರುಷನಿಗೆ ಹೇಳ್ತಾನಂತೆ, ಹೌದು, ನಮ್ಮ ತಂದೆ ಹೇಳಿದ್ದಾರೆ, ಇದೆಲ್ಲ ನಿನಗೆ ಸೇರಬೇಕಿರೋದು, ನೀನೇ ತಗೊಂಡೋಗು ಅಂತ. ಇದು ರುದ್ರ ಅವನಿಗೆ ಟೆಸ್ಟ್ ಮಾಡ್ತಾ ಇದ್ದಿದ್ದು, ಅವನಿಗೆ ಅತಿ ಆಸೆ ಇದೆಯಾ ಏನು ಅಂತ ಹೇಳಿ. ಆಗ ರುದ್ರನಿಗೆ ಖುಷಿಯಾಗಿ ಅವನು ಹೇಳ್ತಾನಂತೆ, ಸರಿ, ಈ ಆಸ್ತಿ ಎಲ್ಲ ನಿಂಗೆ ಏನು ಬೇಕು, ಈ ಭಂಡಾರ ಏನು ಬೇಕು, ಇದೆಲ್ಲ ನಿನಗೆ ಸೇರಿರೋದು, ನಿನ್ನ ಈ ಒಳ್ಳೆಯತನವನ್ನು ನಾನು ಮೆಚ್ಚಿದ್ದೀನಿ ಅಂತ ಹೇಳಿ ಕೊಡ್ತಾನೆ. ಈಗಲೂ ಕೂಡ ಹಿಮಾಲಯದಲ್ಲಿ ದಕ್ಷ ಪ್ರಜಾಪತಿ ಎಲ್ಲ ಮಾಡಿರೋ ಯಾಗದ ಭಂಡಾರ ಈಗಲೂ ಇದೆಯಂತೆ. ಮಹಾಭಾರತದಲ್ಲಿ ಒಂದು ಕಡೆ ಕೃಷ್ಣ ಪಾಂಡವರಿಗೆ ಅಲ್ಲಿ ಹೋಗಿ ತೊಗೊಂಬನ್ನಿ ಅಂತ ಕೂಡ ಹೇಳ್ತಾರೆ. ಅವ್ರು ಯಾವಾಗ ಇಂದ್ರಪ್ರಸ್ಥ ಕಟ್ಟಬೇಕು ಅಂತಿರ್ತಾರೆ, ಅವರಲ್ಲಿ ಅವರೊಂದು ಒಳ್ಳೆಯ ಅರಮನೆ ಕಟ್ಟಿರ್ತಾರಲ್ಲ, ಅದಕ್ಕೂ ಭಂಡಾರ ಅಲ್ಲಿಂದನೇ ತಂದಿರೋದು. ಈ ರೀತಿ ಆ ಯಾಗದ ಭಂಡಾರ ರುದ್ರನ ಹತ್ರ ಇದೆಯಂತೆ, ಹಿಮಾಲಯ ಪರ್ವತದಲ್ಲಿ ಅಲ್ಲೆಲ್ಲ ಅಡಗಿದೆಯಂತೆ, ಈಗಲೂ ಇದೆ ಅಂತ ಹೇಳ್ತಾರೆ. ಇದು ಈ ರಾಜನ ಕತೆ, ಈ ನಭಕ ರಾಜನ ಕತೆ. ಅದಲ್ಲದೆ ಮತ್ತೆ ಬಂದಿರೋದು ಕಕುಷ್ಠ ಅಂತ ಒಂದು ರಾಜನ ಕತೆ. ಇದು ಏನಂದರೆ ಪುರಂಜಯ ಅಂತ ಒಬ್ಬ ರಾಜ. ಅವನು ಸೂರ್ಯವಂಶದ ರಾಜ. ಅವನು ಅತಿ ಬಲವಂತ ಮತ್ತು
ಅವನಿಗೆ ಯುದ್ಧದ ನೈಪುಣ್ಯತೆ ಚೆನ್ನಾಗಿತ್ತಂತೆ. ಒಂದ್ಸಲ ದೇವತೆಗಳಿಗೆ ಮತ್ತು ಅಸುರರಿಗೆ ಯುದ್ಧ ನಡೆಯತ್ತಂತೆ. ಈಗ ಆ್ಯಸ್ ಯೂಶುವಲ್ ಅಸುರರು ಗೆಲ್ತಾ ಇರ್ತಾರೆ. ಆವಾಗ ಇಂದ್ರನಿಗೆ ನಾರದರು ಬಂದು ಹೇಳ್ತಾರಂತೆ, ನೋಡು ಪುರಂಜಯ ಅಂತ ಒಬ್ಬ ಇದ್ದಾನೆ, ಅವನ ಹೆಲ್ಪ್ ನೀನು ತಗೋ, ಅವನ ಸಹಾಯ ಕೇಳು, ಅವನಿಂದ ನೀನು ಗೆಲ್ಬೋದು ಅಂತ. ಪುರಂಜಯನ ಹತ್ರ ಇಂದ್ರ ಬಂದು ಬೇಡ್ಕೋತಾನಂತೆ, ನೀನು ನನಗೆ ಸಹಾಯ ಮಾಡಬೇಕು, ಈ ದೇವತೆಗಳು ನಮಗೆ ಕಷ್ಟ ಕೊಡ್ತಾ ಇದ್ದಾರೆ ಅಂತ. ಆಗ ಪುರಂಜಯ ಹೇಳ್ತಾನಂತೆ, ನಾನು ನಿನಗೆ ಸಹಾಯ ಮಾಡ್ತೀನಿ, ಆದರೆ ನೀನು ನನ್ನ ವಾಹನ ಆಗಬೇಕು. ಪುರಂಜಯನಿಗೆ ಇನ್ನೊಂದು ಹೆಸರು ಇಂದ್ರ ವಾಹನ ಅಂತ. ನೀನು ನನಗೆ ವಾಹನ ಆದರೆ ನಾನು ನಿನಗೆ ಬಂದು ಸಹಾಯ ಮಾಡ್ತೀನಿ. ಇಂದ್ರ ಇನ್ನೇನು ಮಾಡಬೇಕು, ಕಷ್ಟ ಬಂದಾಗ ಯಾರ ಕಾಲಾದರೂ ಪಾದನಾದರೂ ಹಿಡಿಲೇಬೇಕು ಅಂತ ಹೇಳ್ತಾರೆ, ಕತ್ತೆ ಕಾಲಾದರೂ ಹಿಡಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಅವನು ಒಪ್ಕೊಳ್ತಾನಂತೆ. ಒಪ್ಕೊಂಡು ಬಂದು ಪುರಂಜಯ ಯುದ್ಧವನ್ನು ಗೆದ್ದುಕೊಡ್ತಾನಂತೆ. ಇಲ್ಲಿ ಪುರಂಜಯನಿಗೆ ಅದಕ್ಕೆ ಹೆಸರು ಇಂದ್ರವಾಹನ ಅಂತ ಬಂದಿದ್ದು. ಮತ್ತೆ ಬಂದಿದ್ದು ಯವನಶ್ವ ಅಂತ ಇನ್ನೊಂದು ರಾಜನ ಕತೆ. ಈ ಯವನಶ್ವನ ಮಕ್ಕಳು ಹೆಂಡತಿ ಮಂದಾರ್ತಿ, ಅವಳು ಒಂದು ಮಗುವನ್ನು ಜನಿಸ್ತಾಳಂತೆ. ಅದು ಕಟ್ವಾಂಗ ಅಂತ ಹೆಸರು. ಆ ಕಟ್ವಾಂಗ ಕೂಡ ಬಲಿಷ್ಠವಾದ ರಾಜ. ಮತ್ತೆ ದೇವತೆಗಳು ಬಂದು ಇವನಿಗೆ ಬೇಡ್ಕೋತಾರಂತೆ, ಅಸುರರಿಂದ ನಮಗೆ ತೊಂದರೆ ಆಗಿದೆ, ನೀನು ನನಗೆ ಸಹಾಯ ಮಾಡಬೇಕು ಅಂತ. ಸರಿ ಅಂತ ಕಟ್ವಾಂಗ ಎಲ್ಲ ಅಸುರರನ್ನು ಸೋಲಿಸ್ತಾನಂತೆ. ಸೋಲಿಸಿ ನಿನ್ಗೇನು ವರ ಬೇಕು ಕೇಳು ಅಂತ ದೇವತೆಗಳು ಕೇಳ್ತಾರೆ. ಆವಾಗ ಕಟ್ವಾಂಗ ಹೇಳ್ತಾನಂತೆ, ನಾನು ಇನ್ನು ಎಷ್ಟು ಕಾಲ ನಾನು ಬದುಕಿರ್ತೀನಿ ಅದು ನನಗೆ ತಿಳಿಸಿ ಅಂತ. ಅವ್ರು ಹೇಳ್ತಾರಂತೆ, ಇನ್ನು ಒಂದೇ ಮುಹೂರ್ತ ನೀನು ಬದುಕೋದು ಅಂತ. ಒಂದೇ ಮುಹೂರ್ತ ಅಂದರೆ ನಾಟ್ ಮೋರ್ ದೆನ್ 40 minutes, 20 to 40 minutes ಅಷ್ಟೇ. ನಿನಗೆ ಇನ್ನೊಂದು 20 ನಿಮಿಷ 40 ನಿಮಿಷ ನಿನಗೆ ಆಯಸ್ಸಿದೆ ಅಂತ. ಆವಾಗ ಅವನು ಕೆಳಗಡೆ ಬಂದು ಒಂದು ಕಾಡಿಗೆ ಹೋಗಿ ಅವನು ತಪಸ್ ಮಾಡ್ತಾನಂತೆ. ಆ 20 ನಿಮಿಷ ಬೇಗ ಬಂದು ಅಲ್ಲಿ ತಪಸ್ ಮಾಡಿ ಮೋಕ್ಷಕ್ಕೆ ಹೋಗ್ತಾನಂತೆ. ಇದು ಇವನ ಕತೆ, ಇದು ಕಟ್ವಾಂಗನ ಕತೆ. ಅದಲ್ಲದೆ ಇನ್ನೊಂದು ಕತೆ ಏನಿದೆ, ಇದು ಬಂದು ಸೌದಾಸ ಅಂತ ಒಂದು ರಾಜ. ಈ ರಾಜನ ಕತೆ, ಸೌದಾಸ ರಾಜನ ಕಥೆಯಲ್ಲಿ ಏನು ಬರುತ್ತೆ ನಿಮಗೆ ಅಂದರೆ, ಇವರು ಭಗೀರಥಿಯ ಮಗ. ಸೌದಾಸ ಭಗೀರಥಿಯ ಮಗ. ಇವನು ಒಂದ್ಸಲ ಕಾಡಿಗೆಲ್ಲೋ ಹೋದಾಗ ಒಂದು ರಾಕ್ಷಸರು ಬಂದಿರ್ತಾರಂತೆ. ಆ ರಾಕ್ಷಸರನ್ನು ಇವನು ಸಾಯಿಸಿರ್ತಾನೆ. ಆ ರಾಕ್ಷಸನಿಗೆ ಒಂದು ತಮ್ಮ ಇರ್ತಾನೆ. ಅವನು ಸೇಡ್ ತೀರಿಸ್ಕೋಬೇಕು ಈ ಸೌದಾಸ ರಾಜನ ಮೇಲೆ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ರಾಕ್ಷಸ ಬಂದು ಒಂದು ಅಡುಗೆ ಭಟ್ಟನ ವೇಷ ಹಾಕ್ಕೊಂಡು ಸೌದಾಸ ರಾಜನ ಆಸ್ಥಾನಕ್ಕೆ ಸೇರ್ಕೋತಾನಂತೆ. ಒಂದು ದಿವಸ ವಸಿಷ್ಠರು, ಸೂರ್ಯವಂಶದ ಕುಲಗುರು ವಸಿಷ್ಠರು ಬರ್ತಾರೆ. ವಸಿಷ್ಠರು ಬಂದಿರೋದಕ್ಕೆ ಅಡುಗೆ ಮಾಡಿ ಅಂತೆಲ್ಲ ಆಜ್ಞೆ ಬರುತ್ತೆ. ಈ ರಾಕ್ಷಸ ಬೇಕಂತ ಇದೆ, ನನಗೆ ಒಳ್ಳೆ ಸಮಯ ಅಂತ ಹೇಳಿ ಅವನೇನು ಮಾಡ್ತಾನೆ, ಮನುಷ್ಯನ ಮಾಂಸ ಹಾಕಿ ಅಡುಗೆ ಮಾಡ್ತಾನಂತೆ. ಮಾಂಸ ಹಾಕಿ ಅಡುಗೆ ಮಾಡಿ ಆ ಅಡುಗೆಯನ್ನು ತಗೊಂಬಂದು ವಸಿಷ್ಠರ ಹತ್ರ ಇಡ್ತಾರೆ. ವಸಿಷ್ಠರಿಗೆ ಗೊತ್ತಾಗತ್ತೆ ಏನಾಗಿದೆ ಅಂತ. ವಸಿಷ್ಠರಿಗೆ ಸಿಟ್ಟು ಬಂದ್ಬಿಟ್ಟು ಆ ಸೌದಾಸ ರಾಜನಿಗೆ ಶಾಪ ಕೊಡ್ತಾರಂತೆ. ನೀನು ನನಗೆ ಮಾಂಸ ಕೊಟ್ಟಿದೆಯಾ, ಮನುಷ್ಯನ ಮಾಂಸ ಕೊಟ್ಟಿದೆಯಾ, ಆದ್ದರಿಂದ ನೀನು ರಾಕ್ಷಸನಾಗಿ ಪರಿವರ್ತನೆ ಆಗು ಅಂತ ಶಾಪ ಕೊಡ್ತಾನಂತೆ. ಶಾಪ ಕೊಟ್ಟಿದ ತಕ್ಷಣ ವಸಿಷ್ಠರಿಗೆ ಆಮೇಲೆ ಕೋಪದಲ್ಲಿ ಅವರು ಅವ್ರ ತಲೆನ ಕೋಪಕ್ಕೆ, ಅವ್ರ ಮನಸ್ಸನ್ನ ಬುದ್ಧಿನ ಕೋಪಕ್ಕೆ ಕೊಟ್ಟಿದ್ರು. ಆಮೇಲೆ ಅವ್ರಿಗೆ ಅರಿವಾಗಿ ಅಯ್ಯೋ ನಾನು ಮಾಡಿದ ತಪ್ಪಾಯಿತು ಅಂತ ಹೇಳಿ ಆಮೇಲೆ ಇದು ನಿನಗೆ ಇನ್ನೊಂದು 12 ವರ್ಷ ನೀನು ರಾಕ್ಷಸನಾಗು ಅಂತ ಅದನ್ನು ಮಾಡಿಫೈ ಮಾಡ್ತಾರೆ, ಶಾಪನ ಮಾಡಿಫೈ ಮಾಡ್ತಾರೆ. ಈ ಸೌದಾಸಗೆ ಅರಿವಾಗಿ ಅವನೇನು ಹೇಳ್ತಾನೆ, ನಾನೇನು ತಪ್ಪು ಮಾಡಿಲ್ಲ, ಮಾಡಿರೋದು ಆ ರಾಕ್ಷಸ. ನನ್ನ ಮೇಲೆ ನಾನು ಇನ್ನೋಸೆಂಟ್ ಆದರೂ ನನ್ನ ಮೇಲೆ ನೀವು ಸಿಟ್ಟಾಗಿ ನನ್ನ ಮೇಲೆ ನನಗೆ ಶಾಪ ಕೊಟ್ಟಿದ್ದೀರಾ ಅಂತ ಅವನಿಗೆ ಸಿಟ್ಟು ಬಂದು ಅವನು ವಸಿಷ್ಠರಿಗೆ ಶಾಪ ಕೊಡೋಕ್ಕೆ ನೀರು ತಗೋತಾನಂತೆ. ಅವನ ಹೆಂಡತಿ ಮಾಂದ್ಯಾತಿ ಅವಳು ಬಂದುಬಿಟ್ಟು, ಗುರುಗಳಿಗೆ ನಾವು ಯಾವತ್ತೂ ಶಾಪ ಕೊಡಬಾರ್ದು, ಗುರು ನಿಂದನೆ ನಾವು ಮಾಡಬಾರ್ದು, ನಾವು ಅವ್ರನ್ನ ಯಾವತ್ತಿದ್ರೂ ಅವ್ರಿಗೆ ನಾವು ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾನಂತೆ. ಕೈಯಲ್ಲಿ ನೀರು ತಗೊಂಡಿದ್ದಾನೆ, ಅದನ್ನು ಬಿಡಬಾರ್ದು. ಅದನ್ನೇನು ಮಾಡ್ತಾನೆ, ಅವನ ಕಾಲ ಮೇಲೆ ಹಾಕೋತಾನಂತೆ. ಯಾಕಂದರೆ ಅದು ಮಂತ್ರಹೀನ ನೀರು. ಕಾಲ ಮೇಲೆ ಹಾಕ್ಕೊಂಡಿದ್ದ ತಕ್ಷಣ ಆ ಪಾದ ಎಲ್ಲ ಕಪ್ಪಗಾಗೋಗುತ್ತಂತೆ. ಅವನಿಗೆ ಇನ್ನೊಂದು ಹೆಸರು ಕಲ್ಮಶ ಪಾದ ಅಂತ. ಆ ಪಾದ ಎಲ್ಲ ಕಪ್ಪಗಾಗಿರುತ್ತೆ.
ಅವನ ಹೆಸರು ಕಲ್ಮಶಪಾದ. ಅವನು ಆ ಶಾಪನ ವಾಪಸ್ ತಗೋತಾನೆ. ಅವನೇನು ಮಾಡ್ತಾನೆ, ರಾಕ್ಷಸನಾಗ್ತಾನೆ, ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದಾಗ ಅವನಿಗೆ ಅಲ್ಲಿ ಒಂದು ಬ್ರಾಹ್ಮಣ ದಂಪತಿಯರು ಸಿಗ್ತಾನೆ. ಅಲ್ಲಿ ಹೋಗಿ ಆ ಬ್ರಾಹ್ಮಣನನ್ನು ತಿನ್ನಬೇಕು ಅಂತ ಹೋಗ್ತಾನಂತೆ. ಆ ಹೆಂಡತಿ ಹೇಳ್ತಾಳಂತೆ, ನೀನು ರಾಕ್ಷಸನಲ್ಲ, ನೀನು ರಾಜ, ಸೌದಾಸ ರಾಜ, ನಿನಗೆ ಶಾಪದಿಂದ ಈ ಅವತಾರ ಬಂದಿದೆ, ಈ ವೇಷ ಬಂದಿದೆ, ನೀನು ಈ ತಪ್ಪು ಮಾಡಬೇಡ, ಒಂದು ಬ್ರಾಹ್ಮಣನನ್ನು ಕೊಲ್ಲಬೇಡ, ನೀನು ತಿನ್ನಬೇಡ ನೀನು ಅಂತ ಹೇಳ್ತಾಳಂತೆ. ಅವನು ಇಲ್ಲ, ನಾನು ತಿನ್ನಲೇಬೇಕು. ಅವನಿಗೆ ಅದೆಲ್ಲ ಏನು ಬುದ್ಧಿ ಭ್ರಮಣೆ ಆಗಿರುತ್ತೆ, ಅವನಿಗೆ ರಾಕ್ಷಸನ ಬುದ್ಧಿ ಅಲ್ಲಿರೋದು. ಅವನು ತಿನ್ಕೋತಾನಂತೆ. ಆವಾಗ ಅವಳು ಅವನಿಗೆ ಶಾಪ ಕೊಡ್ತಾಳಂತೆ, ನೋಡು ನೀನು ಒಂದು ಬ್ರಾಹ್ಮಣನನ್ನು ಕೊಂದಿದ್ಯಾ, ನೀನು ಮತ್ತೆ ನಿನ್ನ ಮನುಷ್ಯನ ದೇಹ ಎತ್ತು ನಿನ್ನ ರಾಜ್ಯಕ್ಕೆ ಯಾವಾಗ ಹೋಗ್ತೀಯಾ, ನಿನ್ನ ರಾಣಿ ಒಟ್ಟಿಗೆ ನೀನು ಯಾವಾಗ ಕೂಡಕ್ಕೆ ಹೋಗ್ತೀಯ, ಅವಾಗ ನೀನು ಸಾಯ್ತೀಯ ಅಂತ. ಆಗ ಅವನಿಗೆ 12 ವರ್ಷ ಆ ಶಾಪ ಇರುತ್ತೆ. 12 ವರ್ಷ ಆಯಿತು, ಅವನು ರಾಜ್ಯಕ್ಕೆ ಬರ್ತಾನೆ, ಹೆಂಡತಿ ಹತ್ರ ಹೋಗ್ತಾನೆ, ಪ್ರೀತಿಯಿಂದ ಅವನು ಸತ್ತೋಗ್ತಾನೆ. ಅವನು ಸತ್ತಿರೋದು ಗೊತ್ತಾಗಿ ಅವಳ ಹೆಂಡತಿಗೆ ಸಿಟ್ಟು ಬರುತ್ತಂತೆ. ಅವಳು ವಸಿಷ್ಠರ ಹತ್ರ ಬಂದು, ನನಗೆ ಸಂತಾನ ಇಲ್ಲ, ನೀನೇ ನನಗೆ ಕಾಪಾಡಬೇಕು ಅಂತ. ಆಗ ವಸಿಷ್ಠರು ಅವ್ರ ಯೋಗಶಕ್ತಿಯಿಂದ ಅವಳಿಗೆ ಅಸ್ಮಾಕ ಅಂತ ಒಂದು ಪುತ್ರ, ಅವನಿಗೆ ಅಸ್ಮಾಕ ಅನ್ನೋ ಮಗ ಹುಟ್ಟುತ್ತೆ. ಆ ಮಗು ದೇಶ ಎಲ್ಲ ಚೆನ್ನಾಗಿ ಆಳ್ತಾ ಇರುತ್ತೆ. ಅವನ ಮಗ ಬಂದು ಖಟ್ವಾಂಗನ ಮಗ ಬಂದು ದೀರ್ಘಬಾಹು ಅಂತ, ದೀರ್ಘಬಾಹುನ ಮಗ ಬಂದು ರಘುವಿನ ಮಗ ಬಂದು ಅಜಾವಿನ ಮಗ ಬಂದು ದಶರಥನ ಮಗ ಶ್ರೀರಾಮ್. ಇಲ್ಲಿಗೆ ಬರೋದು ನಮ್ಮ ಶ್ರೀರಾಮನ ಕತೆ. ಇದರಲ್ಲಿ ನಮಗೆ ಗೊತ್ತಾಗೋದೇನು ಅಂದರೆ, ಸೂರ್ಯ ವಂಶದಲ್ಲಿ ಇರೋ ರಾಜರೆಲ್ಲ ಬಲಿಷ್ಠ ರಾಜರು, ಮತ್ತು ಅವರೆಲ್ಲ ಏನು ನಾವು ಅವ್ರನ್ನೆಲ್ಲ ಹೇಗೆ ಹೊಗಳಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ಕೋಬೋದು. ರಾಮನ ಕತೆ ನಿಮಗೆಲ್ಲ ಗೊತ್ತಿದೆ. ರಾಮನ ಕತೆ ನಾನೇನು ಫುಲ್ ರಾಮಾಯಣ ನಾವು ಕೇಳಿಸ್ಕೊಂಡಿದ್ದೀವಿ. ಸೊ ರಾಮನ ಕತೆ ಇದೆಲ್ಲ ಸೂರ್ಯವಂಶನ ಕತೆ. ಇದಾದ ನಂತರ ನಮಗೆ ಬರೋದು ಚಂದ್ರವಂಶನ ಕತೆ. ಪುರೂರವ ರಾಜ, ನಿಮಗೆ ಹೋದ್ಸಲ ಹೇಳಿದ್ದೆ, ಬುಧನಿಗೆ ಮತ್ತು ಇಲ್ಲ ಗಂಡು ಹೆಣ್ಣು, 1 ತಿಂಗಳು ಗಂಡು 1 ತಿಂಗಳು ಹೆಣ್ಣು. ಹೆಣ್ಣಾದಾಗ ಅವನು ಯಾವಾಗ ಹಿಮಾಲಯದಲ್ಲಿ ಒಂದು ಕಾಡಿಗೆ ಹೋಗಿ ಹೆಣ್ಣಾಗ್ತಾನೆ, ಅಲ್ಲಿ ಅವನಿಗೆ ಹುಟ್ಟೋ ಮಗುವು, ಹೆಣ್ಣಾದಾಗ ಹುಟ್ಟೋ ಮಗುವೇ ಪುರೂರವ. ಅದು ಸೂರ್ಯವಂಶ, ಯಾಕಂದರೆ ಅದು ಹುಟ್ಟೋದು ಚಂದ್ರನಿಂದ. ಅದು ಚಂದ್ರವಂಶನ ಕತೆ ಅಲ್ಲಿ ಶುರುವಾಗತ್ತೆ. ಮುಂದಿನ ವಾರದಲ್ಲಿ ನಾವು ಚಂದ್ರವಂಶನ ಕಥೆಯನ್ನು ತಿಳ್ಕೊಂಡು, ಚಂದ್ರವಂಶನ ಕತೆ ಒಂದು ವಾರದಲ್ಲಿ ಮುಗಿಸ್ಕೋಬೋದು. ಅದಾದಮೇಲೆ ನಮಗೆ ಬರೋದು ಕೃಷ್ಣನ ಚಂದ್ರವಂಶದಲ್ಲೇ ಕೃಷ್ಣ ಬರೋದು. ಕೃಷ್ಣ ಹುಟ್ಟೋ ಕತೆ ಅಲ್ಲಿಂದ ಬರುತ್ತೆ. ಅಲ್ಲಿಂದ ನಮ್ಮ ಕೃಷ್ಣನ ಲೀಲೆಗಳು, ಕೃಷ್ಣನ ಕಥೆಯನ್ನು ನಾವು ಶುರು ಮಾಡ್ತೀವಿ. ಹರೇ ಹರೇ ಮೇ ಹರಪಾತಕಾನಿ, ಹರೇ ಹರೇ ಮೇ ಕುರು ಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತವ ಭಕ್ತಿರಸ್ತು. ಹರಯೇ ನಮಃ, ಹರಯೇ ನಮಃ.